ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ ಇವತ್ತು ಏನು ಮಾಡ್ತಾ ಇರೋದು ಅಂತ. ಏನಕ್ಕಪ್ಪ ಟೊಮೊಟೊನ ಈ ಬಾಣಲಿಲಿ ಪೀಸ್ ಮಾಡಿ ಹಾಕಿದ್ದೀನಿ ಅಂದರೆ ರಸಮ್ ಮಾಡೋದಕ್ಕೆ. ರಸಮ್ಗೆ ನಾನು ತೊಗರಿ ಬೇಳೆ ಮತ್ತು ಹೆಸರು ಬೇಳೆ ಸೇರಿಸ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಒಂದೊಂದು ಎರಡೆರಡು ಸ್ಪೂನಷ್ಟು ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ನೀರು ಸೇರಿಸಿ ಬೇಯಿಸ್ಕೊಳೋದಕ್ಕೆ ಇಡ್ತೀನಿ. ಹಾಗೆಯೇ ಇದರಲ್ಲಿ ಬರೋವಂಥ ಸ್ಟೀಮಲ್ಲಿ ಕಟ್ ಮಾಡಿರೋವಂಥ ಬೀನ್ಸ್ ಕೂಡ ಬೇಯಿಸ್ಕೊತಿದ್ದೀನಿ. ಏನಕ್ಕೆ ಬೀನ್ಸ್ ಬೇಯಿಸ್ಕೊತಾ ಇದ್ದೀನಿ ಅಂದರೆ ಇವತ್ತು ಅನ್ನ ಸಾಂಬಾರು ಅಷ್ಟೇ ಮಾಡ್ತಿರೋದು, ರಸಮ್ ಅಲ್ವಾ, ಅದಕ್ಕೋಸ್ಕರ ಸೈಡ್ಸಿಗೆ ತಿನ್ನೋದಕ್ಕೆ ಏನಾದರೂ ಪಲ್ಯ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಬೀನ್ಸ್ನ ಬೇಯಿಸ್ಬಿಟ್ಟು ಸ್ಟೀಮಲ್ಲಿ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಕೊಂಡು ಪಲ್ಯದ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಹೆಲ್ತಿ, ಒಳ್ಳೆಯದು ಈ ಥರ ಸ್ಟೀಮಲ್ಲಿ ವೆಜಿಟೇಬಲ್ಸ್ನ ಕುಕ್ ಮಾಡಿ ತಿನ್ನೋದ್ರಿಂದ. ಹಾಗೆ ಇವತ್ತು ನಾನು ಬಾರ್ಲಿ ಹುರಿದಿಕ್ಕಿದ್ದೀನಿ. ಏನಕ್ಕಪ್ಪ ಅಂದರೆ ಬಾರ್ಲಿ ಗಂಜಿ ಮಾಡೋದಕ್ಕೆ. ನಾನು ನೆಕ್ಸ್ಟ್ ಒಂದು ಶಾರ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾರ್ಲಿ ಗಂಜಿಯಿಂದ ಏನೇನು ಬೆನಿಫಿಟ್ಸ್ ಇದೆ, ಏನಕ್ಕೆ ಕುಡಿತಾರೆ ಬಾರ್ಲಿ ಗಂಜಿನ, ಮತ್ತು ಅದು ಯಾವ ಥರ ಮಾಡ್ಕೊಂಡು ಕುಡಿದ್ರೆ ಹೆಲ್ತಿಗೆ ಬೆನಿಫಿಟ್ಸು ಜಾಸ್ತಿ ಸಿಗುತ್ತೆ ಅನ್ನೋದನ್ನ ಒಂದು ಶಾರ್ಟ್ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರನೇ ಬಾರ್ಲಿ ಹುರಿದಿಟ್ಕೊಂಡಿದ್ದೀನಿ ಇವತ್ತು. ನೋಡಿ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೆಂದಿದ್ದಾದ್ಮೇಲೆ ಬೀನ್ಸ್ ಪಲ್ಯ ರೆಡಿ ಮಾಡಬೇಕು. ಹಾಗೆ ರಸಮ್ ಕೂಡ ಮಾಡ್ಕೊಬೇಕು. ಅವು ಬೇಯೋ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳೆದಿಟ್ಕೊಳ್ಳೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ. ಸ್ವಲ್ಪನೇ ಇರೋದು, ತುಂಬ ಏನಿಲ್ಲ. ಇಲ್ಲಿ ನಿಮಗೆಲ್ಲ ಒಂದು ಟಿಪ್ಸ್ ಹೇಳ್ತೀನಿ. ಪಾತ್ರೆ ತೊಳೆಯೋದಕ್ಕೆ ಕೆಲವರು ಹಾರ್ಡ್ನೆಸ್ ಇರೋ ನೀರಿಗೂ ಕೂಡ ಪಾತ್ರೆ ತೊಳೆಯೋ ಸೋಪ್ ಯೂಸ್ ಮಾಡ್ತಾರೆ. ಅದ್ರ ಬದಲು ಲಿಕ್ವಿಡ್ ಯೂಸ್ ಮಾಡಿ. ಯಾಕಂದರೆ ಪಾತ್ರೆ ಕೂಡ ತುಂಬ ಶೈನಿಂಗಾಗಿ ಚೆನ್ನಾಗಿರ್ತವೆ. ವೈಟ್ ಇದೆಲ್ಲ ಆಗುತ್ತಲ್ಲ, ಆ ಥರ ಎಲ್ಲ ಆಗಲ್ಲ. ಮತ್ತು ಕೈಯು ಕೂಡ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ.
ಕೆಲವೊಬ್ಬರಿಗೆ ಕೈಯೆಲ್ಲ ಪಾತ್ರೆ ತೊಳೆದ್ರೆ ಒಡೆಯೋ ಥರ ಆಗುತ್ತೆ, ಆಮೇಲೆ ತುಂಬ ರಫ್ ಆಗುತ್ತೆ. ಆ ಥರ ಎಲ್ಲ ಆಗಲ್ಲ. ಹಾಗಾಗಿ ಪಾತ್ರೆ ತೊಳೆಯೋದಕ್ಕೆ ಈಗ ಸಾಫ್ಟ್ ವಾಟ್ರ್ ಇದೆ ಅಂದರೆ ಯಾವ್ದು ಯೂಸ್ ಮಾಡಿದ್ರು ಏನಾಗಲ್ಲ. ಹಾರ್ಡ್ ವಾಟ್ರ್ ಇದೆ ಅಂದರೆ ಆ ಥರ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಸಾಫ್ಟಾಗಿರ್ತವೆ ಕೈ ಆಗಲಿ ಪಾತ್ರೆ ಕೂಡ ಅಷ್ಟೇ ಕ್ಲೀನಾಗಿರ್ತವೆ. ವೈಟಿಗೆಲ್ಲ ಆಗುತ್ತಲ್ಲ ಆ ಥರ ಎಲ್ಲ ಆಗಲ್ಲ. ಆಮೇಲೆ ತುಂಬ ಎಷ್ಟೇ ಹೆವಿ ಗಲೀಜಾಗಿದ್ರೂ ಏನಾದ್ರು ಎಣ್ಣೆದೆಲ್ಲ ಬೇಯಿಸಿದಾಗ ಇದರ ಲಿಕ್ವಿಡ್ ಯೂಸ್ ಮಾಡೋದ್ರಿಂದ ಕ್ಲೀನ್ ಆಗ್ತವೆ ಪಾತ್ರೆ. ಕೆಲವೊಬ್ಬರಿಗೆ ಇದು ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಗೊತ್ತಿರೋರು ಬೈಕೊಂಬೇಡಿ, ಇದೇನು ನಮಗೆ ಗೊತ್ತಿರಲ್ವಾ ಹೇಳ್ತಿದ್ದಾಳೆ ಅಂತ. ನಾನು ಬಾರ್ಲಿ ಗಂಜಿ ಮಾಡೋದಕ್ಕೆ ಅಂತ ಬಾರ್ಲಿನ ಹುರಿದು ಎತ್ತಿಟ್ಕೊಂಡಿದ್ದೀನಿ ಸೈಡಲ್ಲಿ. ಅವು ಕೂಡ ತಣ್ಣಗಾಗಲಿ ಅಂದ್ಬಿಟ್ಟು ಒಂದು ಪ್ಲೇಟಲ್ಲಿ ಹಾಕಿಟ್ಟಿರೋದು. ಇವು ಬೆಂದಿದೆ, ಈಗ ಸ್ಮ್ಯಾಶ್ ಆಗ್ತವೆ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ. ಬೇಳೆ ಇನ್ನೂ ಸ್ಮ್ಯಾಶ್ ಆಗೋವಷ್ಟು ಬೆಂದಿಲ್ಲ. ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳೋದ್ರಿಂದ ಅಷ್ಟೊಂದು ಬೇಯೋ ಅವಶ್ಯಕತೆ ಏನಿಲ್ಲ. ಇವಾಗ ಇದಕ್ಕೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ. ಅದು ಸುಮ್ಮನೆ ಒಂದು ಕುದಿ ಬೇಯಿಸ್ಕೊತೀನಿ ಅಷ್ಟೇ. ಬೆಳ್ಳುಳ್ಳಿದು ಸ್ವಲ್ಪ ಸ್ಮೆಲ್ಲು ಹೋಗಲಿ, ಹಸಿ ಸ್ಮೆಲ್ಲು ಅಂತ ಅಷ್ಟೇ. ಹುಣಸೆಹಣ್ಣು ಬೇಗ ಗ್ರೈಂಡ್ ಆಗುತ್ತೆ ಬಿಸಿಲಿ ಒಂದು ಕುದಿ ಬೆಂದಿರೋದ್ರಿಂದ, ಅದಕ್ಕೋಸ್ಕರನೇ ಬೇಯಿಸ್ಕೊತಾ ಇರೋದು ಅಷ್ಟೇ. ಮತ್ತು ನಾನು ಬೀನ್ಸ್ನ ಯಾಕೆ ಸ್ಟೀಮಲ್ಲಿ ಬೇಯಿಸ್ಕೊತೀನಿ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು, ಹಾಗೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಅದನ್ನು ಸುಮ್ಮನೆ ಒಗ್ಗರಣೆ ಮಾಡೋದಷ್ಟೇ. ಆನಿಯನ್ನು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸಾಸಿವೆ ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ ಅಷ್ಟು ಹಾಕಿ ಸುಮ್ಮನೆ ಒಗ್ಗರಣೆ ಮಾಡ್ಕೊಳೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡ್ಕೊಂಡು ತಿಂದರೆ. ಸುಮ್ಮನೆ ಉಪ್ಪಾಕಿ ಸ್ಟೀಮ್ ಮಾಡ್ಕೊಂಡಿರೋದು ತಿಂದ್ರೂ ನಡೆಯುತ್ತೆ. ನಾನು ಅದಕ್ಕೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈ ಕಾಳುಗಳೆಲ್ಲ, ಈಗ ಕಡಲೆಕಾಳು ಉಸ್ಲಿ ಎಲ್ಲ ಹೇಗೆ ಮಾಡ್ಕೊತೀವಿ ಹಾಗೆ ಬೀನ್ಸ್ನ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿರೋ ಅಂಥದ್ದು. ನೋಡಿ, ರಸಮ್ ಮಾಡ್ಕೊಂಡಿದ್ದೀನಿ. ರಸಮ್ಗೆ ನಾನು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿ ಸೇರಿಸಿದ್ದೀನಿ ಅಷ್ಟೇ, ಇನ್ನೇನು ಸೇರಿಸಿಲ್ಲ. ಈಗ ರಸಮ್ ಪೌಡ್ರ್ ಬರುತ್ತಲ್ಲ ಅದನ್ನೆಲ್ಲ. ಇವು ಕೂಡ ತಣ್ಣಗಾಗಿದ್ದಾವೆ, ಗ್ರೈಂಡ್ ಮಾಡಿ ಇಟ್ಕೊಬೇಕು. ಸ್ವಲ್ಪ ಇವತ್ತು ಮಾವಿನ ಹಣ್ಣು ಮತ್ತು ಮಾವಿನಕಾಯಿ ಎಲ್ಲ ತರಿಸ್ಕೊಂಡೆ. ಊಟಕ್ಕೆ ಮಾವಿನ ಹಣ್ಣು ಕಟ್ ಮಾಡ್ಕೊಳ್ಳೋಣ ಅಂತ ತೊಳೆದು ಇಟ್ಕೊಂಡಿದ್ದೀನಿ, ಕಟ್ ಮಾಡ್ಕೊಬೇಕು. ನೋಡಿ, ಈ ಮಳೆ, ಈ ವೆದರ್ ನೋಡಿದ್ರೇ ಯಪ್ಪ ತಣ್ಣಗಿರೋದು ಹೆಂಗೆ ತಿನ್ನೋದು ಅನಿಸುತ್ತೆ. ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಅವ್ರ ಅಪ್ಪಂಗೆ ಪದೇ ಪದೇ ಫೋನ್ ಮಾಡಿ ತರಿಸ್ಕೊಂಡಿದ್ದೇನೆ ಅವ್ರು ಬರುವಾಗ. ನೋಡಿ, ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹಸಿ ಕ್ಯಾರೆಟು ಮತ್ತು ಒಂದು ಮಾವಿನ ಹಣ್ಣು ಕಟ್ ಮಾಡಿದ್ದೀನಿ. ಇವತ್ತಿನ ಊಟ ರಸಮ್ಮು, ರೈಸು, ಮಾವಿನ ಹಣ್ಣು, ಬೀನ್ಸ್ ಪಲ್ಯ, ಕ್ಯಾರೆಟ್ ಇಷ್ಟು ರಾತ್ರಿ ಊಟ. ಇದು ಊಟ ಮಾಡಿ ಪಾತ್ರೆ ಇದ್ದಾವಲ್ವ ಇನ್ನೂ ಸ್ವಲ್ಪ, ಅವನ್ನೆಲ್ಲ ವಾಶ್ ಮಾಡಿ ಊಟ ಮಾಡಿದ್ಮೇಲೆ ತಟ್ಟೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿದ್ದಾದಮೇಲೆ ನಾನು ಮೆಂತ್ಯ ನೆನೆಹಾಕ್ತಾ ಇದ್ದೀನಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿದಿದೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಮೆಂತ್ಯ ಏನಕ್ಕಪ್ಪ ನೆನೆಹಾಕ್ತಿದ್ದೀನಿ ಅಂದರೆ, ಓವರ್ ನೈಟ್ ನೆನೆಸಿರೋ ಅಂಥ ಮೆಂತ್ಯನ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಆ ನೀರು ಕುಡಿದು ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ. ನನ್ನ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಯಾರೆಲ್ಲ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.